ನನ್ನೆಲ್ಲ 4ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾನು 2ನೇ ಕಿರು ಪರೀಕ್ಷೆ ಅಂದರೆ FA2 ಟೆಸ್ಟಿಗೆ ರಿವಿಷನ್ ಮಾಡ್ತಿದ್ದೀನಿ. ಸರಿನಾ ಮಕ್ಕಳ? ಸೊ FA2 ಟೆಸ್ಟ್ ಪೋರ್ಷನ್ಸ್ ಏನಪ್ಪ ಅಂದರೆ ಲೆಸನ್ ನಂಬರ್ 4 ಮಳೆ, ಲೆಸನ್ ನಂಬರ್ 5 ದೊಡ್ಡವರು. ಈ 2 ಲೆಸನ್ಸು, ಒಂದು ಲೆಸನ್ನು ಒಂದು ಪೋಯಮು. ಸೊ ನಿಮ್ಮ ಟೆಸ್ಟಿಗಿರುತ್ತೆ. ಸರಿನಾ ಮಕ್ಕಳ? ನೋಡ್ಕೊಳ್ಳಿ, ನಾನಿಲ್ಲಿ ರಿವಿಷನ್ ಮಾಡಿ ಕಲಿಸಿದ್ದೀನಿ. ಸೊ ಫಸ್ಟ್ ಮೈನ್ ಪದಗಳ ಅರ್ಥ ಬರೆಯಿರಿ. ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ, ವರ್ಡ್ಸ್ ಕೊಟ್ಟಿರ್ತಾರೆ. ಸೊ ಆ ವರ್ಡ್ಸ್ ಮೀನಿಂಗನ್ನು ನೀವು ಬರಿಬೇಕು. ಸರಿನಾ ಮಕ್ಕಳ? ಫಸ್ಟ್ ಮೈನ್ ಅಡ್ಡ. ಅಡ್ಡ ಮೀನ್ಸ್ ತಡೆ. ಸೆಕೆಂಡ್ ಒನ್ ನೆಲ. ನೆಲ ಮೀನ್ಸ್ ಭೂಮಿ. ಥರ್ಡ್ ಒನ್ ಸೂರ್ಯ. ಸೂರ್ಯ ಮೀನ್ಸ್ ರವಿ. ಫೋರ್ತ್ ಒನ್ ಬಹಳ. ಬಹಳ ಮೀನ್ಸ್ ಅಧಿಕ. ಸೊ ಈ ರೀತಿ ನೀವೇನು ಮಾಡಬೇಕು, ಪದಗಳ ಅರ್ಥವನ್ನು ಬರಿಬೇಕು. ಸರಿನಾ ಮಕ್ಕಳ? ನೆಕ್ಸ್ಟ್ ಮೈನು ಬಿಟ್ಟ ಸ್ಥಳ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳ ತುಂಬಿರಿ ಅಂದರೆ ಏನು ಬರೀಬೇಕು, ಅಲ್ಲಿ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. ಸೊ ಯಾವ್ದು ಕರೆಕ್ಟ್ ಆನ್ಸರ್ಸ್ ಅದನ್ನು ಬರಿಬೇಕು. ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಏನು ಬರೀತೀರಾ? ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. ಮಳೆಯ ಅಂತ ಹೇಳಿ ಬರಿಬೇಕು. ನೆಕ್ಸ್ಟು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಏನು ಬರಿಬೇಕು ಆನ್ಸರ್ಸು? ಗುಡ್ಡ ಬೆಟ್ಟ. ನೆಕ್ಸ್ಟು ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಸೊ ಈ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿನಾ ಮಕ್ಕಳ? ಸೊ ಏನೇನು ಬರೀಬೇಕು? ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಅಂತ ಕೊಟ್ಟಾಗ ಮುತ್ತಿನಂಥ ಮಳೆಯ ಅಂತ ಬರೀಬೇಕು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಗುಡ್ಡ ಬೆಟ್ಟ. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು ತಂಪು. ಸರಿನಾ ಮಕ್ಕಳ? ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು. ನೆಕ್ಸ್ಟು ಪದ್ಯ ಭಾಗವನ್ನು ಪೂರ್ತಿಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ನಿಮಗಿರೋ ಲೆಸನ್ ನಂಬರ್ 4 ಮಳೆ, ಅದರಲ್ಲಿ ಮೆಮೊರೈಸೇಷನ್ ಪೋಯಮ್ ಇದೆ. ಸೊ ಆ ಮೆಮೊರೈಸೇಷನ್ ಪೋಯಮ್ನೇ ಇಲ್ಲಿ ಬರೆದಿರೋದು. ಸರಿನಾ ಮಕ್ಕಳ? ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಸೊ ಈ 4 ಲೈನ್ಸನ್ನು ಬರೀಬೇಕು. ಸರಿನಾ ಮಕ್ಕಳ? ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ನೆಕ್ಸ್ಟು ಸಮಾನಾರ್ಥಕ ಪದ ಬರೆಯಿರಿ. ಅಂದರೆ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ. ಸೊ ಆ ವರ್ಡ್ ಮೀನಿಂಗ್ಸನ್ನು ಬರೀಬೇಕು. ಸರಿನಾ ಮಕ್ಕಳ? ಕಾಡು. ಏನು ಕಾಡು ಅಂದರೆ ಅರಣ್ಯ, ಕಾನನ ಅನ್ನೋ 2 ವರ್ಡ್ಸನ್ನು ಬರೀಬೇಕು. ನೆಕ್ಸ್ಟು ಸೂರ್ಯ ಅಂದರೆ ರವಿ, ನೇಸರ. ಇವಿಷ್ಟು ಸಮಾನಾರ್ಥಕ ಪದ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಒಂದು ಊರಿನಲ್ಲಿತ್ತು. ಜಗತ್ತು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಸೂರ್ಯ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅಂದರೆ ಈಗ ಅಲ್ಲಿ ಒಂದು ವಾಕ್ಯ ಇರುತ್ತೆ. ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರಿಬೇಕು. ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವರು. ಈ ಮಾತನ್ನು ತಾಯಿ ಇಲಿ ತಂದೆ ಇಲಿಗೆ ಹೇಳ್ತಾರೆ. ಸೊ ಯಾರು ಅನ್ನೋ ಹತ್ರ ಏನು ಬರಿಬೇಕು? ತಾಯಿ ಇಲಿ ಬರಿಬೇಕು. ಯಾರಿಗೆ ಅಂತ ಇರೋ ಹತ್ರ ತಂದೆ ಇಲಿಗೆ ಅಂತ ಬರಿಬೇಕು. ನೆಕ್ಸ್ಟು ನನ್ನ ಮಕ್ಕಳಿಗೆ ಇಲಿರಾಯನೇ ತಕ್ಕ ಮಗ. ಈ ವಾಕ್ಯವನ್ನು ತಂದೆ ಇಲಿ ತಾಯಿ ಇಲಿಗೆ ಹೇಳಿದ ಮಾತು. ನೋಡಿ, ಅಲ್ಲಿ ತಂದೆ ತಾಯಿ ಅನ್ನೋದನ್ನು ಮೆನ್ಷನ್ ಮಾಡಿ ಬರಿಬೇಕು. ಸರಿನಾ ಮಕ್ಕಳ? ಫಸ್ಟ್ ಸೆಂಟೆನ್ಸ್ ಏನು? ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವರು. ಈ ಮಾತನ್ನು ತಾಯಿ ಇಲಿ ತಂದೆ ಇಲಿಗೆ ಹೇಳುತ್ತೆ. ನನ್ನ ಮಗಳಿಗೆ ಇಲಿರಾಯನೇ ತಕ್ಕ ಮಗ ಅನ್ನೋ ವಾಕ್ಯವನ್ನು ತಂದೆ ಇಲಿ ತಾಯಿ ಇಲಿಗೆ ಹೇಳುತ್ತೆ. ನೋಡಿ ಮಕ್ಕಳ, ಇದಿಷ್ಟು ನಿಮ್ಮ ರಿವಿಷನ್ ಪೇಪರ್ ಫಸ್ಟ್ ಒಂದು. ಸೊ ಇದಿಷ್ಟು ನೀವೇನು ಮಾಡಬೇಕು, ರಫ್ ಬುಕ್ಕಲ್ಲಿ 5 or 6 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಹಾಗೆ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಇನ್ನೊಂದು ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಪದಗಳ ಅರ್ಥ ಬರೆಯಿರಿ. ಅಡ್ಡ, ತಡೆ, ನೆಲ, ಭೂಮಿ, ಸೂರ್ಯ, ರವಿ, ಬಹಳ, ಅಧಿಕ. ಬಿಟ್ಟ ಸ್ಥಳ ತುಂಬಿರಿ. ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು.
ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ನೆಕ್ಸ್ಟು ಕಂಪ್ಲೀಟ್ ದ ಪೋಯಮ್, ಪದ್ಯಭಾಗವನ್ನು ಪೂರ್ತಿಗೊಳಿಸಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ನೆಕ್ಸ್ಟು ಸಮಾನಾರ್ಥಕ ಪದ. ಕಾಡು ಅರಣ್ಯ ಕಾನನ, ಸೂರ್ಯ ರವಿ ನೇಸರ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಒಂದು ಊರಿನಲ್ಲಿತ್ತು. ಜಗತ್ತನ್ನು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಸೂರ್ಯ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಬಿಸಿಲ ಜಳಕ್ಕೆ ನೀರು ಹಾವಿಯಾಯಿತು. ಇದು ಒಂದು ವಾಕ್ಯ. ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಈ ಮಾತನ್ನು ತಾಯಿ ಇಲಿ ತಂದೆ ಇಲಿಗೆ ಹೇಳಿದ ಮಾತು. ನನ್ನ ಮಗಳಿಗೆ ಇಲಿರಾಯನೇ ತಕ್ಕ ಮಗ, ತಂದೆ ಇಲಿ ತಾಯಿ ಇಲಿಗೆ ಹೇಳಿದ ಮಾತು. ಸೊ ಇದಿಷ್ಟು ನಿಮ್ಮ FA2 ಟೆಸ್ಟಿನ ಫಸ್ಟ್ ರಿವಿಷನ್ ಪೇಪರ್. ಸರಿನಾ ಮಕ್ಕಳ? ಸೊ ಎಲ್ಲ ಮೇನ್ಸನ್ನು ನೀವೇನು ಮಾಡಬೇಕು? ಮಸ್ಟ್ ಆ್ಯಂಡ್ ಶುಡ್ ರಫ್ ನೋಟಲ್ಲಿ 5 or 6 ಟೈಮ್ಸ್ ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಎಲ್ಲರಿಗೂ ಧನ್ಯವಾದಗಳು.